ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ಉಬಚ್ಛಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮ ಭೂಮೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದು ಗುಣಾಲಬ್ಧಯೇ ವಂದೇ ತದು ಗುಣಾಲಬ್ಧಯೇ ವಂದೇ ತದು ಗುಣಾಲಬ್ಧಯೇ. अनंत अनंत सिद्ध परमेष्टि भगवान की जय हो. 24 तीर्थंकर भगवान की जय हो. आचार्य श्री उमास्वामी महाराज की जय हो. आचार्य श्री विशुद्ध सागर महाराज की जय हो. मुनि श्री प्रणम्य सागर महाराज की जय हो. मूर कडिमे 9 कोटि मुनिराज की जय हो. जिनवाणी माता की जय हो. अहिंसा परमो धर्म की जय हो. ತತ್ವಾರ್ಥ ಸೂತ್ರ 2ನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ತೈಜಸ ಶರೀರ ಮತ್ತು ಕಾರ್ಮಾಣ ಶರೀರದ ವಿಶೇಷತೆಯನ್ನು ತಿಳಿದೆವು. ಈಗ 5 ಶರೀರಗಳಲ್ಲಿ ಒಂದು ಜೀವಕ್ಕೆ ಒಟ್ಟಿಗೆ ಎಷ್ಟು ಶರೀರ ಇರಬಹುದು ಎಂಬುದನ್ನು ಮುಂದಿನ 43ನೇ ಸೂತ್ರದಲ್ಲಿ ಹೇಳುತ್ತಾರೆ. ತದಾದೀನಿ ಭಾಜ್ಯಾನಿ ಯುಗಪದೇಕಸ್ಮಿನ್ನಾ ಚತುರ್ಭ್ಯಾಃ. ತದಾದೀನಿ ಭಾಜ್ಯಾನಿ ಯುಗಪದೇಕಸ್ಮಿನ್ನಾ ಚತುರ್ಭ್ಯಾಃ. ಅರ್ಥ, ತೈಜಸ ಮತ್ತು ಕಾರ್ಮಾಣ ಶರೀರವನ್ನು ಸೇರಿಸಿ ಒಂದು ಜೀವಕ್ಕೆ ಒಂದು ಸಮಯದಲ್ಲಿ 4 ಶರೀರಗಳವರೆಗೆ ಇರಬಹುದು. ಅಂದರೆ ವಿಗ್ರಹ ಗತಿಯಲ್ಲಾದರೂ ಜೀವಕ್ಕೆ ತೈಜಸ ಮತ್ತು ಕಾರ್ಮಾಣ ಈ 2 ಶರೀರಗಳೇ ಆಗುತ್ತವೆ. ವಿಗ್ರಹ ಗತಿಯನ್ನು ಉಳಿದು ಬೇರೆ ಸಂದರ್ಭದಲ್ಲಿ ಮನುಷ್ಯ ಮತ್ತು ತ್ರಿಯಂಚರಿಗೆ ಔದಾರಿಕ ತೈಜಸ ಮತ್ತು ಕಾರ್ಮಾಣ ಈ 3 ಶರೀರಗಳು ಆಗುತ್ತವೆ. ಹಾಗೂ 6ನೇ ಗುಣಸ್ಥಾನವರ್ತಿ ಕೆಲವು ಮುನಿಗಳಿಗೆ ಔದಾರಿಕ ಆಹಾರಕ ತೈಜಸ ಕಾರ್ಮಾಣ ಅಥವಾ ಔದಾರಿಕ ವೈಕ್ರಿಯಕ ತೈಜಸ ಕಾರ್ಮಾಣ ಈ 4 ಶರೀರಗಳು ಆಗುತ್ತವೆ. ವೈಕ್ರಿಯಕ ಶರೀರ ಮತ್ತು ಆಹಾರಕ ಶರೀರ ಒಟ್ಟಿಗೆ ಆಗದೇ ಇರುವುದರಿಂದ 5 ಶರೀರಗಳು ಒಟ್ಟಿಗೆ ಆಗುವುದಿಲ್ಲ. ಮುಂದೆ ಶರೀರದ ವಿಷಯದ ವಿಶೇಷ ಕಥನವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. ಸೂತ್ರ 44. ನಿರೂಪಭೋಗಮಂತ್ಯಂ ನಿರೂಪಭೋಗಮಂತ್ಯಂ. ಅರ್ಥ, ಕೊನೆಯ ಕಾರ್ಮಾಣ ಶರೀರವು
ಉಪಭೋಗ ರಹಿತವಿದೆ. ಇಂದ್ರಿಯಗಳ ಮುಖಾಂತರ ಶಬ್ದಾದಿಗಳನ್ನು ಗ್ರಹಣ ಮಾಡುವುದು ಉಪಭೋಗವಿದೆ. ಈ ಪ್ರಕಾರದ ಉಪಭೋಗವು ಕಾರ್ಮಾಣ ಶರೀರದಲ್ಲಿ ಇರುವುದಿಲ್ಲ. ಆದ್ದರಿಂದ ಅದು ನಿರುಪಭೋಗವಿದೆ. ವಿಗ್ರಹ ಗತಿಯಲ್ಲಿ ಕಾರ್ಮಾಣ ಶರೀರದ ಮುಖಾಂತರವೇ ಯೋಗವಾಗುತ್ತದೆ. ಆದರೆ ಆಗ ಲಬ್ಧಿರೂಪ ಭಾವೇಂದ್ರಿಯವೇ ಆಗುತ್ತದೆ, ದ್ರವ್ಯೇಂದ್ರಿಯವು ಆಗುವುದಿಲ್ಲ. ಆದ್ದರಿಂದ ಶಬ್ದಾದಿ ವಿಷಯಗಳ ಅನುಭವ ವಿಗ್ರಹಗತಿಯಲ್ಲಿ ಆಗದೇ ಇರುವುದರಿಂದ ಕಾರ್ಮಾಣ ಶರೀರವನ್ನು ನಿರುಪಭೋಗ ಎಂದಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ತೈಜಸ ಶರೀರವಾದರೂ ನಿರುಪಭೋಗವೇ ಇದೆ. ಆದರೂ ಅದನ್ನು ಯಾಕೆ ನಿರುಪಭೋಗವೆಂದು ಹೇಳಲಿಲ್ಲ ಎಂದು ಪ್ರಶ್ನೆ. ಇದರ ಉತ್ತರ, ತೈಜಸ ಶರೀರವಾದರೂ ಯೋಗದಲ್ಲಿಯೂ ನಿಮಿತ್ತವಲ್ಲ. ಹೇಗೆ ಅನ್ಯ ಶರೀರಗಳ ನಿಮಿತ್ತದಿಂದ ಆತ್ಮನ ಪ್ರದೇಶಗಳಲ್ಲಿ ಕಂಪನವಾಗುತ್ತದೆ, ಹಾಗೆ ತೈಜಸದ ನಿಮಿತ್ತದಿಂದ ಆಗುವುದಿಲ್ಲ. ಆದ್ದರಿಂದ ಅದು ನಿರುಪಯೋಗವೇ ಇದೆ. ಇದರಿಂದ ಇಲ್ಲಿ ಅದರ ಕಥನವನ್ನು ಮಾಡಲಿಲ್ಲ. ಏಕೆಂದರೆ ನಿರುಪಭೋಗ ಮತ್ತು ಉಪಭೋಗದ ವಿಚಾರ ಮಾಡುವ ಸಮಯದಲ್ಲಿ ಯಾವುದು ಯೋಗದಲ್ಲಿ ನಿಮಿತ್ತವಿರುತ್ತದೆ ಅದೇ ಶರೀರಗಳ ಅಧಿಕಾರವಿದೆ. ಇಂತಹ ಶರೀರಗಳು ತೈಜಸದ ಹೊರತಾಗಿ 4 ಇವೆ. ಅವುಗಳಲ್ಲಿಯೂ ಕೇವಲ ಕಾರ್ಮಾಣ ಶರೀರ ನಿರುಪಭೋಗವಿದ್ದು ಉಳಿದ 3 ಶರೀರಗಳು ಉಪಭೋಗ ಇವೆ. ಏಕೆಂದರೆ ಅವುಗಳಲ್ಲಿ ಇಂದ್ರಿಯಗಳು ಇರುತ್ತವೆ ಮತ್ತು ಅವುಗಳ ಮುಖಾಂತರ ಜೀವವು ವಿಷಯಗಳನ್ನು ಭೋಗಿಸುತ್ತದೆ. ಇನ್ನು ಮುಂದಿನ ಸೂತ್ರದಲ್ಲಿ ಯಾವ ಜನ್ಮದಿಂದ ಯಾವ ಶರೀರವು ಉತ್ಪನ್ನವಾಗುತ್ತದೆ ಎಂದು ತಿಳಿಯಲು ಇದ್ದೇವೆ. पंचपरमेष्ठ भगवान की जय हो. आचार्य श्री उमास्वामी महाराज की जय हो. मुनिश्री प्रणम्य सागर महाराज की जय हो. जिनवाणी माता की जय हो. अहिंसा परमो धर्म की जय हो.